ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ. ನಾನು ಜಾನು. ವೆಲ್ಕಮ್ ಟು ಜಾನು ವ್ಲಾಗ್ಸ್. ಫ್ರೆಂಡ್ಸ್ ಇದು ಲಾಸ್ಟ್ ವೀಕ್ ಅಂದರೆ ಮಂಗಳವಾರ ನಮ್ಮ ಊರಲ್ಲಿ ಅದ್ದಮ್ಮನ ದೇವರಿಗೆ ಪೂಜೆನ ಇಟ್ಕೊಂಡಿದ್ರು. ಆಷಾಢ ಮಾಸದ ಕೊನೆ ವಾರದಲ್ಲಿ ಪೂಜೆನ ಇಟ್ಕೊಂಡಿದ್ರು. ಈ ದೇವಿಗೆ ಪ್ರತಿ ವಾರ ಅಥವಾ ಪ್ರತಿದಿನ ಪೂಜೆ ಅಂತ ಮಾಡಲ್ಲ, ವರ್ಷಕ್ಕೆ ಒಂದು ಸಾರಿ ಅಥವಾ 2 ಸಾರಿ ಮಾಡ್ತಾರೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಲಾಸ್ಟ್ ಇಯರು ನಮ್ಮ ಮಾವವರೇ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಊರಲ್ಲಿ ಪೂಜೆನ ಮಾಡಿಸಿದ್ರು. ಈ ಸಾರಿನೂ ಅಷ್ಟೇ. ಈ ಸಾರಿ ದುಡ್ಡೇನು ಕಲೆಕ್ಟ್ ಮಾಡಿಲ್ಲ. ಲಾಸ್ಟ್ ಇಯರ್ದು ಸ್ವಲ್ಪ ಮಿಕ್ಕಿತ್ತಂತೆ ದುಡ್ಡು. ಅದ್ರ ಜೊತೆಗೆ ಏನು ಮಾಡ್ಕೊಂಡ್ರೋ ಗೊತ್ತಿಲ್ಲ. ತುಂಬ ಗ್ರ್ಯಾಂಡಾಗಿ ಪೂಜೆಯನ್ನು ಮಾಡಿದರು. ಈ ತಾಯಿಗೆ 3 ತಲೆ ಇದೆ. ಇದ್ರದ್ದೊಂದು ದೊಡ್ಡ ಇತಿಹಾಸನೇ ಇದೆ ಈ ದೇವಿದು. ತುಂಬ ಕತೆ ಇದೆ. ಈ ಅಮ್ಮ ಇಲ್ಲಿ ಯಾಕೆ ಬಂದರು ಅಂತ ಸ್ವಲ್ಪ ಕಥೆನೇ ಇದೆ. ಮುಂಚೆ ನಾನು ಮದುವೆ ಆಗಿ ಊರಿಗೆ ಬಂದಾಗ ಚಿಕ್ಕದಾಗಿ ಒಂದು ಗುಡಿ ಥರ ಹಳೇದು ಇತ್ತು. ಆಮೇಲೆ ಈ ಥರ ಕಟ್ಟಿದ್ರು. ಎಲ್ಲ ಚೆನ್ನಾಗಿ ಕಟ್ಟಿದ್ರು. ನಮ್ಮೂರಲ್ಲೇ ಈಶ್ವರನ ದೇವಸ್ಥಾನ ಇದೆ ಅಲ್ಲ, ನಾನು ತೋರಿಸಿದ್ದೀನಿ ಲಾಗಲ್ಲಿ. ಅದ್ರ ಹಿಂದೆ ಇರೋದು ಇದು ಅದ್ದಮ್ಮನ ದೇವಸ್ಥಾನ ಅಂತ. ನಾನು ಆಷಾಢ ಮಾಸದಲ್ಲಿ ಮಡ್ಲಕ್ಕಿನ ಕೊಟ್ಟೆ. ಸೀರೆ ಎಲ್ಲ ತೊಗೊಂಬಂದು ಮಡ್ಲಕ್ಕಿನ ಕೊಟ್ಬಿಟ್ಟು ನಾನು ಮಕ್ಕ ಹೋಗಿದ್ವಿ. ಬೆಳಗ್ಗೆ 12 ಗಂಟೆಗೆ ಮಹಾಮಂಗಳಾರತಿ ಅಂತ ಹೇಳಿದರು. ನಾವು ಸಂಜೆ ಹೋದ್ವಿ. ಒಂದು 4 ಗಂಟೆ 3 ಗಂಟೆ 4 ಗಂಟೆಗೇನೋ ಹೋಗಿ ಮಡ್ಲಕ್ಕಿನ ಕೊಟ್ಬಿಟ್ಟು ಬಂದ್ವಿ. ಪೂಜೆ ಎಲ್ಲ ಮಾಡಿಸ್ಕೊಂಡು ಅಷ್ಟರಲ್ಲಿ ಜನ ಎಲ್ಲ ಸ್ವಲ್ಪ ಕಡಿಮೆ ಇದ್ದರು. ಹಾಗೆ ಪ್ರಸಾದ ಎಲ್ಲ ನೋಡಿ ಎಷ್ಟು ಮಾಡಿದ್ದಾರೆ. ಕೇಸರಿ ಬಾತು, ಕೋಸಂಬರಿ, ಪಾನಕ ಮತ್ತು ಬಾತು ಎಲ್ಲ ಮಾಡಿಸಿದ್ರು. ವರ್ಷಕ್ಕೆ 1 ಸಾರಿ 2 ಸಾರಿ ಮಾಡೋದ್ರಿಂದ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಇವತ್ತು ಜನ ಸ್ವಲ್ಪ ಕಡಿಮೆ ಇದ್ರಂತೆ. ಯಾಕೆ ಅಂದರೆ ಶ್ರಾವಣ ಸ್ಟಾರ್ಟ್ ಆಗ್ತಿದೆಯಲ್ಲ, ಇವತ್ತು ಆಷಾಢದ ಕೊನೆ ವಾರ ಅಂತ ನಾನ್ ವೆಜ್ಜು ತಿನ್ನೋರೆಲ್ಲ ಸ್ವಲ್ಪ ಜನ ಬಂದಿಲ್ಲ ಅಂತಲೇ ಹೇಳ್ತಿದ್ರು. ಸ್ವಲ್ಪ ಜನ ಕಡಿಮೆನೇ ಅಂತ ಹೇಳ್ತಿದ್ರು. ಮತ್ತು ನಾನು ತಗೊಂಡೋಗಿದ್ದು ಸೀರೆನ ಉಡಿಸ್ಲಿಲ್ಲ. 500 ಸ್ವಾಮಿಗಳು ಸೀರೆ ಎಲ್ಲ ಉಡಿಸ್ಬಿಟ್ಟಿದೆ ಅಲ್ಲಮ್ಮ, ಈಗ ಸೀರೆ ಉಡ್ಸೋಕ್ಕಾಗಲ್ಲ, ಸೀರೆ ಉಡ್ಸಿದ್ರೆ ಅಲಂಕಾರ ಎಲ್ಲ ಹೋಗುತ್ತೆ, ತುಂಬ ಚೆನ್ನಾಗಿ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿದ್ರಲ್ವ, ಹಂಗಾಗಿ ಸೀರೆ ಉಡ್ಸೋದಕ್ಕಾಗಲ್ಲ ಅಂತ ಅಂದರು. ನಾನು ಪರವಾಗಿಲ್ಲ ಬಿಡಿ ಸ್ವಾಮಿ, ಅಲ್ಲಿ ಇಟ್ಬಿಡಿ ಅಂತ ಅಂದೆ. ಅಲ್ಲಿಗೋ ಸೀರೆನೆಲ್ಲ ಓಪನ್ ಮಾಡಿ ಫ್ರಿಲ್ ಮಾಡಿಸಿ ನನ್ನ ಕೈಲೇ ದೇವರು ಪಕ್ಕ ಇಟ್ಟರು, ಆ ಕೈ ಹತ್ರ ಇಟ್ಟರು. ಉಡ್ಸೋಕ್ಕಾಗಲ್ಲ ಅಂತ. 500 ಅಷ್ಟೇ, ನಮ್ಮೂರಿನವರೇ. ಸ್ವಾಮಿಗಳು ಮೊನ್ನೆ ಸೋಮವಾರನೇ ನಮ್ಮ ಮನೆಗೆ ಬಂದು ಹೋಗಿದ್ರು. ಅವರು ನಮ್ಮ ಮನೆಯವ್ರಿಗೆ ಸ್ವಲ್ಪ ಜೇನುಹುಳ ಕಚ್ಚಿಬಿಟ್ಟಿತ್ತು. ನಮ್ಮ ತೋಟದ ಪಕ್ಕನೇ ಅವ್ರ ತೋಟನೂ ಇರೋದು. ಆವಾಗ ಮಾತಾಡ್ಸೋದಕ್ಕೆ ಅಂತ ಬಂದಿದ್ದರು. ಹಾಲೆಲ್ಲ ಕಾಯಿಸ್ಕೊಟ್ಟೆ ಕುಡ್ಕೊಂಡು ಹೋದರು. ಅವರು ಸಾಮಾನ್ಯವಾಗಿ ಯಾರ ಮನೆಗಳಲ್ಲೂ ಕುಡಿಯಲ್ಲ. ಕೊಟ್ಟೆ, ಸ್ವಾಮಿ ನಾವು ಆಷಾಢ ನಾನ್ ವೆಜ್ ಏನು ಮಾಡ್ತಿಲ್ಲ, ಕುಡೀರಿ ಅಂತ ಕೊಟ್ಟೆ. ಕುಡಿದ್ರು. ನಾನ್ ವೆಜ್ಗಲ್ಲಮ್ಮ ಆಗಲ್ಲ ಅಂತ ಅಂದ್ಕೊಂಡು ಕುಡಿದ್ಬಿಟ್ಟು ಹೋಗಿದ್ರು. ಇವರು ಮಹೇಶ್ಪುರಮ್ಮ ಇದ್ದಾರೆ. ಮಹೇಶ್ಪುರಮ್ಮನಿಗೂ ಮತ್ತು ಅದ್ದಮ್ಮನಿಗೂ ಇವರೇ ಪೂಜೆಯನ್ನು ಮಾಡೋದು. ಹಂಗಾಗಿ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಪೆಂಡಲೆಲ್ಲ ಹಾಕ್ಸಿ ತುಂಬ ಚೆನ್ನಾಗಿ ಮಾಡಿದರು. ಇವರೆಲ್ಲ ನಮ್ಮೂರವರೇ, ನಮ್ಮನೆ ಅಕ್ಕಪಕ್ಕ ಇರೋರೆ. ನಾನು ಉಮ್ಮಕ್ಕ ಹೋಗಿದ್ರೆ. ಇನ್ನು ಆಯಮ್ಮ ಅಲ್ಲಿರೋರು ಪಾತ್ರೆ ತೊಳಿತಾ ಇದ್ದಾರಲ್ಲ, ಅವರು ನಾನು ಯಾವಾಗಲಾದರೂ ಪಾತ್ರೆ ತೊಳೆಯೋಕ್ಕೆ ಕರೆದ್ರೆ ಅವ್ರ ಕೈಲೇ ನಾನು ತೊಳೆಸ್ಕೊಳ್ಳೋದು. ನಮ್ಮೂರಲ್ಲಿ ಏನೇ ಫಂಕ್ಷನ್ ಆದರೂ ದೇವಸ್ಥಾನಗಳಲ್ಲಾಗ್ಬೋದು, ಮನೆಗಳ ಹತ್ರ ಆಗ್ಬೋದು, ಆಯಮ್ಮ ಕಂಪಲ್ಸರಿ ಇರ್ತಾರೆ. 10 ಜನ ಮಾಡೋ ಕೆಲಸ ಒಬ್ಬರೇ ಮಾಡ್ತಾರೆ. ಅಷ್ಟೊಂದು ಕೆಲಸ ಮಾಡ್ತಾರೆ ಅವರು. ಹಾಗಾಗಿ ಎಲ್ಲರೂ ಅವ್ರನ್ನೇ ಕರೀತಾರೆ. ಹಂಗಾಗಿ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆನ ಮಾಡಿಸ್ಕೊಂಡು ಬಂದೆ. ಮಂಗಳವಾರ ಈ ಪೂಜೆ ಆಗಿದ್ದು. ಇನ್ನು ಇದು ವೈಭವಲಕ್ಷ್ಮಿ ಪೂಜೆ ಆಗಿದ್ದು ನೆಕ್ಸ್ಟ್ ಅಂದರೆ ನಿನ್ನೆ ಶನಿವಾರ ಪೂಜೆ ಎಲ್ಲ ವಿಸರ್ಜನೆ ಮಾಡಿ ನಮ್ಮ ಮನೆ ಪಕ್ಕನೇ ಇರೋ ಶನಿಮಾತನ ದೇವಸ್ಥಾನಕ್ಕೆ ಹೋಗಿ ಬಂದೆ. ನಮ್ಮ ಮನೆ ಪಕ್ಕನೇ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು ನಮ್ಗೆ ಹತ್ರನೇ ಇದೆ. ಇದು ನಮ್ಮ ಮನೆ ಪಕ್ಕ ಅಂದರೆ ಒಂದು 5-6 ಮನೆ ಆದಮೇಲೆ ದೇವಸ್ಥಾನ. ಇದು ಮನೆಗಳ ಮಧ್ಯೆನೇ ಇದೆ ಶನಿಮಾತ್ಮ ಟೆಂಪಲ್ಲು. ಇನ್ನು ನಮ್ಮ ಮನೆ ಮುಂದೆ ಒಂದು 2 ಮನೆ ಬಿಟ್ಟು ಹೋದರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆ. ಆಗೋ ಶ್ರಾವಣ ಶನಿವಾರ ಅಲ್ವಾ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಒಂದು 3 ವೀಕ್ಸಿಂದ ಹೋಗ್ತಾನೇ ಇದ್ದೀನಿ. ಹೋಗಿ ಎಳ್ಬತ್ತಿ ಎಲ್ಲ ಹಚ್ಕೊಂಡು ದರ್ಶನ ಮಾಡಿಕೊಂಡು ಬರ್ತೀನಿ. ನೋಡಿ ಎಳ್ಬತ್ತಿ ಹಚ್ಚಿದೆ. ಇಲ್ಲೇ ನವಗ್ರಹಗಳು ಇದೆ. ಇನ್ನು ಸ್ವಲ್ಪ ಆ ಕಡೆ ಹೋದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲೂ ನವಗ್ರಹಗಳು ಇದೆ, ಆಂಜನೇಯ ಸ್ವಾಮಿನೂ ಇದೆ. ಇನ್ನು ಪ್ರಸಾದ ಎಲ್ಲ ರೆಡಿ ಮಾಡ್ತಾಯಿದ್ರು. ನೋಡಿ ಮನೆಗಳ ಮಧ್ಯೆನೇ ಇರೋದು ಇದು ಶನಿಮಾತ್ಮ ಸ್ವಾಮಿ ದೇವಸ್ಥಾನ. ಹಂಗಾಗಿ ಮನೆ ಪಕ್ಕನೇ ಇದೆಯಲ್ಲ ಅಂತ ಹತ್ರನೂ ಇದೆ. ಹಾಗಾಗಿ ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಬಂದೆ. ಹಾಗೆ ಎಲ್ಲ ವಿಡಿಯೋನು ಮಾಡಿಕೊಂಡು ಬಂದೆ. ನಮಗಂತೂ ಎಲ್ಲ ದೇವಸ್ಥಾನಗಳು ನಮ್ಮ ಊರಲ್ಲೇ ಇರೋದ್ರಿಂದ ತುಂಬಾ ಅನುಕೂಲ ಅಂತ ಹೇಳ್ಬೋದು. ಒಂದೊಂದು ಊರಲ್ಲಿ ನವಗ್ರಹ ಇರಲ್ಲ, ಶಿವನ ದೇವಸ್ಥಾನ ಇರಲ್ಲ, ಆಂಜನೇಯನ ದೇವಸ್ಥಾನ ಇರಲ್ಲ, ಯಾವುದೇ ಥರದ ಅಮ್ಮನವ್ರ ದೇವಸ್ಥಾನಗಳಿರಲ್ಲ, ಗಣಪತಿ ದೇವಸ್ಥಾನ ಇರಲ್ಲ. ಪಾಪ ಏನಾದರೂ ವ್ರತ ಪೂಜೆಗಳನ್ನು ಮಾಡಬೇಕಾದ್ರೆ ಎಷ್ಟೋ ದೂರಕ್ಕೆ ಹೋಗಿ ಎಲ್ಲರೂ ಮಾಡ್ಕೊಂಬರ್ತಾರೆ ದೇವಸ್ಥಾನ ಇರೋ ಕಡೆ ಹೋಗಿ. ನಮ್ಗೆ ಆ ಥರ ಇಲ್ಲ. ನಮ್ಮ ಊರಲ್ಲೇ ಎಲ್ಲ ದೇವರುಗಳು ಇದೆ. ನನಗಂತೂ ಅದು ತುಂಬ ಒಂಥರ ಖುಷಿ ವಿಷಯ, ಒಂಥರ ಹೆಮ್ಮೆ ವಿಷಯ ಅಂತ ನನಗೆ. ಇವರು ನನ್ನ ಫ್ರೆಂಡೇ ಕವಿತಾ ಅಂತ. ನಮ್ಮ ಮನೆಗಿಂತ ಸ್ವಲ್ಪ ಆ ಕಡೆ ಇದ್ದಾರೆ. ಅವರು ಬಂದರು. ಹಾಗೆ ಮಾತಾಡಿಕೊಂಡು ಇಬ್ಬರು ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದೆ. ನನಗಂತೂ ಒಂಥರ ಖುಷಿಯಿಂದ ಹೇಳ್ಕೊತೀನಿ, ನಮ್ಮೂರಲ್ಲಿ ಆ ದೇವಸ್ಥಾನ ಇದೆ, ಈ ದೇವಸ್ಥಾನ ಇದೆ, ನಮ್ಮೂರಲ್ಲಿ ಆ ಪೂಜೆ ಮಾಡಿಸ್ತಾರೆ, ಈ ಪೂಜೆ ಮಾಡಿಸ್ತಾರೆ ಅಂತ ನನಗಂತೂ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಇನ್ನು ಅಯ್ಯಪ್ಪ ಸ್ವಾಮಿ ಇದು ಸುಬ್ರಹ್ಮಣ್ಯ ಸ್ವಾಮಿ, ಅಲ್ಲೇ ನಾಗರ ಕಲ್ಲುಗಳು ಇದೆ, ಗಣಪತಿ ಇದೆ, ಸೂರ್ಯ ದೇವರಿದೆ,
ಶನಿಮಾತನ ದೇವಸ್ಥಾನದಲ್ಲಿ. ಈ ಥರ ಎಲ್ಲ ಇದೆ. ಹೋಗಿ ಪೂಜೆನ ಮಾಡಿಕೊಂಡು ಬಂದೆ. ಏನೋ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ಎನರ್ಜಿ ಬಂದ್ಬಿಡುತ್ತೆ. ಆವತ್ತಿನ ದಿನ ಎಲ್ಲ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ, ಒಂಥರ ಖುಷಿ ಆಗುತ್ತೆ. ಹಂಗಾಗಿ ಯಾರೂ ಇರಲಿಲ್ವಲ್ಲ ಅಂತ ಸ್ವಲ್ಪ ವಿಡಿಯೋನ ಮಾಡಿಕೊಂಡು ಬಂದೆ. ಸ್ವಲ್ಪ ಹೂವೆಲ್ಲ ತೊಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಎಳ್ಬತ್ತಿ ಹಾಕ್ಕೊಂಡು ದರ್ಶನ ಮಾಡಿಕೊಂಡು ಬಂದೆ. ಇವತ್ತು ಇನ್ನೂ ಪ್ರಸಾದ ಮಾಡಿಲ್ಲ, ಇನ್ನೂ ಲೇಟಾಗಿ ಮಾಡ್ತಾರೆ, ಜನ ಬೇಗ ಬರಲ್ಲ. ಇನ್ನು ಸಂಜೆವರೆಗೂ ಬರ್ತಾನೆ ಇರ್ತಾರೆ. ಶ್ರಾವಣ ಮಾಸದಲ್ಲಂತೂ ಬೆಳಗಿಂದ ಸಂಜೆವರೆಗೂ ಬರ್ತಾನೆ ಇರ್ತಾರೆ. ನೋಡಿ ಅಕ್ಕಪಕ್ಕ ಎಲ್ಲ ಮನೆಗಳಿದೆ, ಮುಂದೆನೂ ಮನೆಯೇ. ಆ ಥರ ದೇವಸ್ಥಾನ ಮನೆಗಳ ಮಧ್ಯೆನೇ ಇದೆ. ಶನಿಮಾತನ ದೇವಸ್ಥಾನ ಆ ಥರ ಮನೆಗಳ ಮಧ್ಯೆ ಇರಬಾರ್ದು ಅಂತ ಹೇಳ್ತಾರೆ. ಏನೋ ಆವತ್ತಿಂದ ಹಾಗೆ ಇದೆ. ಆಷಾಢ ಶ್ರಾವಣದಲ್ಲೆಲ್ಲ ದೇವಸ್ಥಾನಗಳ ದರ್ಶನನೇ ಆಗುತ್ತೆ. ಒಳ್ಳೆ ಮಾಸಗಳು ಅಂತ ಆ 2 ತಿಂಗಳು ದೇವರ ದರ್ಶನಗಳನ್ನು ಮಾಡೋದು ತುಂಬ ಒಳ್ಳೆಯದು ಅಂತ ದೇವಸ್ಥಾನಗಳಿಗೆ ಹೋಗೋದು. ಇದೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು.